ರೈತ ಬಾಂಧವರೇ, ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಮಾತಾಡಿದ್ರೆ ಯೂರಿಯಾ ಬೇಕು, ಡಿಎಪಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳುವಂತ ರೈತ ಬಾಂಧವರೇ, ಇದೆಲ್ಲದರ ಜಾಗಕ್ಕೆ ಗೋನಂದಾಜಲ ಬಂದ್ ನಿಲ್ತಾ ಇದೆ. ಗೋನಂದಾಜಲ ಅಂದ್ರೆ ಏನು ಅಂತ ಕೇಳಿದ್ರ, ನೋಡಿ, ಗೋವಿನ ಮೂಲಕ ನಮ್ಮ ಮಾತೆ ನಾಟಿ ಹಸು ಗೋವಿನ ಮೂಲಕ ಹೊರಹೊಮ್ಮುವಂತಹ ಗೋಮೂತ್ರ, ಸಗಣಿ, ಹುಳಿ ಮಜ್ಜಿಗೆ, ಮತ್ತೆ ಈಗ ಗೋವು ಅಂತಂದ್ರೆ ಕರು ಹಾಕಿದ ಸಮಯದಲ್ಲಿ ಏನದು ವೇಸ್ಟ್ ಅಂತ ಹೇಳಿ ಬಿಸಾಕ್ತಿರಲ್ಲ, ಅದರಿಂದನೂ ಕೂಡ ಇಲ್ಲೊಬ್ರು ಗೊಬ್ಬರ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಗೋವು ಸತ್ತೋಗ್ಬಿಡ್ತು ಅನ್ಕೊಳ್ಳಿ, ಮರಣ ಹೊಂದಿತು ಅಂತ ಅನ್ಕೊಳ್ಳಿ, ಅದನ್ನ ಬೇರೊಂದು ಕಡೆ ಹೋಗಿ ದಫನ್ ಮಾಡೋದಕ್ಕಿಂತ ಇವರು ಅದರಿಂದ ಗೊಬ್ಬರ ಮಾಡುವ ಕಲೆನೂ ಕೂಡ ಕಲ್ತಿದ್ದಾರೆ. ಸೊ ಇದರಿಂದ ಈಗ ಗೊಬ್ಬರ ಮಾಡ್ಕೊಂಡು ಈಗ ಯಾರೆಲ್ಲ ಕೃಷಿ ಭೂಮಿಗೆ ರಾಸಾಯನಿಕದ ಮೇಲೆಯೇ ಡಿಪೆಂಡ್ ಆಗಿದ್ರಲ್ಲ, ಅವರೆಲ್ಲರಿಗೂ ಕೂಡ ಇವರು ಸಾವಯವ ಮದ್ದನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವ್ರು ಯಾವ ರೀತಿಯಾಗಿ ಗೋನಂದಾಜಲವನ್ನ ತಯಾರು ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವೆಲ್ಲ ಅಂಶಗಳು ನಿಮಗ್ ಸಿಗುತ್ತೆ, ನಮಗ್ ಬೇಕಾಗಿರೋದು ಈ 16 ಪೋಷಕಾಂಶಗಳು ಇದಾವ ಇಲ್ವಾ, ಬಳಸಿದ್ರು ನಾವ್ ಯಾವ ರೀತಿಯಾಗಿ ಬಳಸಬೇಕಾಗತ್ತೆ, ಎಷ್ಟು ದಿನಕ್ಕೆ ಇದು ರಿಸಲ್ಟ್ ಸಿಗುತ್ತೆ, ಮತ್ತೆ ಇದರ ವೆಚ್ಚ ಎಷ್ಟು, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾನಿವತ್ತು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಅನ್ನೋ ಗ್ರಾಮದಲ್ಲಿರುವಂತಹ ಶಿವು ಅವರೊಂದಿಗೆ ನಾನು ಬಂದಿದ್ದೀನಿ. ಸೊ ಅವರು ಇದೆಲ್ಲದರ ಒಂದು ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಫುಲ್ ವಿಡಿಯೋನ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ.